ತಾಲೂಕ್ ಪಂಚಾಯತಿ ಸದಸ್ಯರು ಮುನ್ಸಾಂಗೌಡರವರು ಆಮೇಲೆ ನಮ್ಮ ಚಂದ್ರಾರೆಡ್ಡಿ ಅಣ್ಣವರು ಬಂಗಾರಪೇಟೆಯಿಂದ ಆಗಮಿಸಿದ್ದಾರೆ. ಅವರು ವೇದಿಕೆ ಬರಬೇಕು. ಚಂದ್ರಾರೆಡ್ಡಿ ಅಣ್ಣವರು ಮಗ ಚಪ್ಪಾಳೆ ಹೊಡೆಯುವುದರ ಮೂಲಕ ಮಾನ್ಯ ಕೋಲಾರ ಲೋಕಸಭಾ ಸದಸ್ಯರಾದಂತಹ ಎಸ್ ಮುನ್ಸಾಮಣ್ಣನವರಿಗೆ ನಾವು ವೇದಿಕೆಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲ ಚಪ್ಪಾಳೆ ಹೊಡಿಬೇಕು ಮಕ್ಕಳು. ಬುದ್ಧಿ ಕಲ್ಕೊಂಡ್ರೆ ಬನ್ನಿ ಸರ್. ಸ್ವಲ್ಪ ಮಾನ್ಯ ಸಂಸದರು ನಮ್ಮ ಎ.ಕೆ. ಸರ್ ಅವರಿಗೆ ಸನ್ಮಾನವನ್ನ ವಯೋನಿವೃತ್ತಿಯ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಡಿಪಾರ್ಟ್ಮೆಂಟ್ ಇಂದ ವಯೋನಿವೃತ್ತಿ. ಕೂತ್ಕೊಳ್ರಿ. ವೇದಿಕೆ ಮೇಲೆ ಹಸೇನರಾಗಬೇಕು. ದಯವಿಟ್ಟು ಒಂದು ಸಾಂಗ್ ನೋಡ್ಬೇಕು ನಮ್ಮ ಮಕ್ಕಳದು. ಬಾಮ್ಮ ದಯವಿಟ್ಟು ವೇದಿಕೆ ಮೇಲೆ ಕುತ್ಕೋಬೇಕು. ಗೋಪಾಲ್ ಅವರು ವೇದಿಕೆ ಮೇಲೆ ಕುತ್ಕೋಬೇಕು. ಬುಜ್ಜಿ ನಾಯ್ಡು ಅಣ್ಣನವ್ರಿಗೆ ನಾವು ಬುಜ್ಜಿ ನಾಯ್ಡು ಅಣ್ಣನವರು ಕಮಲ್ ಅಣ್ಣನವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಸರ್ ಮುಂದೆ ನೋಡಿ. ನಾಗರಾಜ್ ಸರ್ ಅವರ ತಂಡಕ್ಕೆ ಧನ್ಯವಾದಗಳು. ಆಮೇಲೆ ಜೈ ಶ್ರೀರಾಮಣ್ಣ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಹೊರಕಲು ಹರಿಸ್ವಾಮಿಗಳವರು ಸನ್ಮಾನ ಮಾಡ್ತಾ ಇದ್ದಾರೆ ಅಣ್ಣಗೆ, ಅವ್ರಿಗೂ ಕೂಡ ಧನ್ಯವಾದ. ನಮ್ಮ ಅಮರೇಶ್ ಬಾಬು ಸರ್ ಅವರು PD ಅವರು ಬಂದಿದ್ದಾರೆ. ಅವರು ನಮ್ಮ PDO ಅಮರೇಶ್ ಬಾಬು ಸರ್ ಅವರು ಓಕೆ ಸರ್. ಮಾಕಾರಳ್ಳಿ ಶಾಲೆ ವತಿಯಿಂದ ಚಲಪತಿ ಗೌಡರು ಮತ್ತೆ MR ಸರ್ ಅವರು, ನಾಗಯ್ಯ ಪ್ರತೀಶ್ ಅವರು ಕೂಡ ಯುವಕರು ವಿದ್ಯಾಸಂಕಲ್ಪ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು, ಅವರ ಸದಸ್ಯರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಮಕ್ಕಳೇ ಚಪ್ಪಾಳೆ ಕೊಡ್ಬೇಕು. ಸನ್ಮಾನ ಮಾಡ್ತಾ ಇದ್ದೀವಿ, ನೀವು ಸೈಲೆಂಟ್ ಆಗಿದ್ರೆ ಸನ್ಮಾನ ಅನ್ಸಲ್ಲ. ಚಪ್ಪಾಳೆ ಹೊಡಿಬೇಕು. MR ಸರ್ ನೋಡಿ, ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫೋಟೋವನ್ನ ನಮ್ಮ ನಾಗಯ್ಯ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಬುದ್ಧ ಸಾಹೇಬರು. ಚೈತನ್ಯ ಮುಂದೆ ಬಾಬಾ. ಅವರು ನಾನ್ಸಮ್ಮಣ್ಣವರು ಇಲ್ಲಿ ಮುಗಿದ್ಬಿಡ್ಲಿ. ಒಬ್ಬೊಬ್ಬರೇ ಇವ್ರು ನಾನ್ಸಮ್ಮಣ್ಣ ಶಿಕ್ಷಣ ಇಲಾಖೆ ನಾನ್ಸಮ್ಮಣ್ಣವರು ಧನ್ಯವಾದಗಳು. ನಾನ್ಸಮ್ಮಣ್ಣವ್ರಿಗೆ ಸಮಾಜಕ್ಕೆ ಒಂದು ಹೆಸರು ಮಾಡಿದ್ದೀನಿ. ಸಮಾಜದಲ್ಲಿ ಎಲ್ಲಾದ್ರೂ ಒಂದು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಕೆಜೆಹಳ್ಳಿಯ ಎಲ್ಲ ಸಿಬ್ಬಂದಿ ಬರುತ್ತೆ. ಮತ್ತೆ ಈ ಕಾರ್ಯಕ್ರಮ ಬಹುಶಃ
ಏನು ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮನ ಮಾಡಿದ್ರು, ಯಾಕೆ ಮಾಡಿದ್ರು ಅಂತಕ್ಕಂಥದ್ದನ್ನ ಒಂದು ಸಣ್ಣ ಘಟನೆಯ ಮೂಲಕ ನಿಮ್ಗೆ ಹೇಳ್ಬಿಡ್ತೀನಿ. ಬಹುಶಃ ಒಂದು ದಿನ ಯಾರೋ ನನ್ನಂತ ಒಬ್ಬ ತಡ ಹೇಳಿದ್ನಂತೆ, ದೇವಸ್ಥಾನದ ಮುಂದ್ಗಡೆ ಒಬ್ಬ ಐಸ್ ಕಡ್ಡಿ ಮಾರ್ತಾ ಇದ್ನಂತೆ ಡಬ್ಬ ಇಟ್ಕೊಂಡು. ನನ್ನಂತ ಒಬ್ಬ ಹವ್ಯಕಿ ಬಂದಂತವನು ಎಷ್ಟೋ ಐಸ್ ಕಡ್ಡಿ ಅಂತ ಕೇಳಿದ್ನಂತೆ. 50 ರೂಪಾಯಿ ಅನ್ನಂತೆ. ಈಗಿನಿಂದ ನೀನು 8 ಗಂಟೆಗೆ ಇಲ್ಲಿದೆಯಾ, ರಾತ್ರಿ 8 ಗಂಟೆವರೆಗೂ ಇದ್ರೂ ಕೂಡ ನೀನು ಒಂದು ಐಸ್ ಕಡ್ಡಿ ಮಾರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನು ನನ್ನಂತ ಅವಿವೇಕಿ. ಆದ್ರೆ ಐಸ್ ಕಡ್ಡಿ ಮಾರುವವನು ಹೇಳಿದ್ನಂತೆ, ಅಣ್ಣ ದೇವರಿದ್ದಾನೆ ಅಣ್ಣ, ನನಗೆ ಕೊಡೋದು ಯಾರು ಅಂತಂದ್ರೆ ದೇವರು ಅಂತ ಹೇಳಿ. ಇವನು ನೋಡ್ಬೇಕು ಇವನು ಅದು ಹೆಂಗೆ ಐಸ್ ಕಡ್ಡಿ ಮಾರ್ತಾನೆ ಅಂತೇಳಿ ಇವನ ಬಿಸಿಲಲ್ಲಿ ಐಸ್ ಕಡ್ಡಿ ಮಾರ್ತಾ ಇದ್ರೆ ಇವನು ನೆರಳಿಗೆ ಹೋಗಿ ನಿಂತ್ಕೊಂಡು ನೋಡ್ತಾ ಕೂತಿರ್ತಾನೆ. ನೋಡೋಣ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಐಸ್ ಕಡ್ಡಿ ಯಾರಾದ್ರೂ ತಗೊಳ್ತಾರ ಇಲ್ಲ ಅಂತೇಳಿ ಇವನನ್ನ ಅಣಿಗಿಸಿ ನೋಡೋದಿಕ್ಕೆ ದೂರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಕಾರಲ್ಲಿ ಒಬ್ಬ ಫ್ಯಾಮಿಲಿ, ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ, ಗಂಡ ಆನ್ ದ ವೇನಲ್ಲಿ ಬಂದು ಕಾರ್ ತಂದಲ್ಲಿ ನಿಲ್ಲಿಸ್ತಾರಂತೆ. ನಿಲ್ಲಿಸ್ಬಿಟ್ಟು ಐಸ್ ಕಡ್ಡಿವರೆ ಎಷ್ಟು ಐಸ್ ಕಡ್ಡಿ ಅಂತ ಕೇಳ್ತಾರಂತೆ. ಸರ್ 50 ರೂಪಾಯಿ ಅಷ್ಟೇ ಸರ್, ಅದು ಜಾಸ್ತಿ ಇಲ್ಲ. ಒಂದು 20 ಐಸ್ ಕಡ್ಡಿನ ನೀನು ಪಾರ್ಸಲ್ ಮಾಡು. ಬಂಧುಗಳೇ, 20 ಐಸ್ ಕಡ್ಡಿ ಮಾರಬೇಕು ಅಂದ್ರೆ ಎಷ್ಟು ಸಮಯ ಬೇಕಾಗ್ತದೆ. ಆದ್ರೆ ಐಸ್ ಕಡ್ಡಿನೇ ನೀನು ಮಾರಕ್ಕಾಗಲ್ಲ. ನೀನು ದೇವರನ್ನ ನಂಬಿರ್ತಕ್ಕಂಥವನು, ನಿನಗೆ ದೇವರು ಬಂದು ಮಾರ್ತಾನೆ ನೋಡು ಅಂತೇಳಿ ಚಾಲೆಂಜ್ ಮಾಡಿ ದೂರ ನಿಂತಿರ್ತಕ್ಕಂಥವನು ಕಣ್ಣು ಮಿಡಿಸಿ ನೋಡ್ತಾ ಇರ್ತಾನೆ. ಏನಿದು ಈಗ ಆಯ್ತಲ್ಲ ಅಂತ. ಆಗ 50 ಐಸ್ ಕಡ್ಡಿಯನ್ನು ಅವನಿಗೆ ಪಾರ್ಸಲ್ ಮಾಡಿ ಕಳಿಸ್ತಾನಂತೆ. ಇವನು ಬರ್ತಾನಂತೆ ನನ್ನಂತ ಹವ್ಯಕಿ ಹತ್ತಿರಗೆ ಬಂದ್ಬಿಟ್ಟು, ಏನಯ್ಯ ಎಷ್ಟಾಯ್ತು, ಎಷ್ಟು ತಗೊಂಡ್ರು ಅಂತ. ಸ್ವಾಮಿ ದೇವ್ರು ಎಷ್ಟು ಕೊಡ್ತೋ ಅಷ್ಟು ಅವ್ರಿಗೆ ಹೇಳಿದ್ರು, ನಾನು ಕೊಟ್ಟೆ ಅಷ್ಟೇ ಅಂತ. ಆಗ ಇವನಿಗೆ ಮೋರೆ ಇಷ್ಟ ಆಗ್ತದಂತೆ. ಆಗ ಕೇಳ್ತಾನಂತೆ, ಏನಯ್ಯ ನನ್ನ ಮಾತು ಸರಿನಾ ನಿನ್ನ ಮಾತು ಸರಿನಾ ಅಂತ. ಆಗ ಐಸ್ಕಂಡೆ ಮಾರನ್ ಹೇಳ್ತಾನಂತೆ, ಸ್ವಾಮಿ ದೇವರನ್ನ ನಾನು ನಂಬಿದ್ದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾನೇನ ಕಾದಿದ್ರೆ ನೀನು ಒಂದು ಐಸ್ ಕಡ್ಡಿ ಮಾರಲ್ಲ ಅಂತ ಹೇಳಿದೆ. ಒಬ್ಬ ಕುಟುಂಬದ ಯಜಮಾನ ಬಂದು 50 ಐಸ್ ಕಡ್ಡಿನ ಪಾರ್ಸಲ್ ಮಾಡ್ಕೊಂಡು ಹೋದ. ನಾನು ಅದಕ್ಕೆ ಹೇಳಿದ್ರು ದೇವರಿದ್ದಾನೆ ಅಂತ. ದೇವರಿದ್ದಾರೆ, ನನಗೆ ಅನ್ನ ಕೊಡ್ತಕ್ಕಂಥ ಒಂದು ದೇವರು, ಅವನು ಯಾವುದೋ ಒಂದು ರೂಪದಲ್ಲಿ ಬಂದು ನನಗೆ ಅನ್ನ ಕೊಡ್ತಾನೆ. ಹಾಗಾಗಿ ನೀನು 10 ರೂಪಾಯಿ ಕೇಳಿದೆ, ನಾನು ನಿನಗೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದೆ. ನನ್ನ ಋಣ ದೇವರು ಎಲ್ಲಿ ಕೊಡಬೇಕು ಅದು ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಬಹುಶಃ ಬಂಧುಗಳು ಈ ಮಾತನ್ನು ಯಾಕೆ ಹೇಳಿದ್ನೇನೆಂದರೆ, 1982ರಿಂದ 2023ರವರೆಗೂ ನನ್ನಿಂದ ಬಂದಂಥವರು, ನನ್ನ ಬೆನ್ನಿಗೆ ಇದ್ದಂಥವರು, ನನ್ನ ಎತ್ತಿ ಆಡಿಸಿ ಕುಣಿಸಿ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡಂಥವರು ಇವತ್ತು ಎಲ್ಲಿದ್ದಾರೆ, ಯಾರಿದ್ದಾರೆ, ಯಾಗಿದ್ದಾರೆ ಅಂತ ನೋಡ್ಕೊಂಡ್ರೆ ಬಹುಶಃ ನಾನು ಶೂನ್ಯ ಅಂದರೆ ತಪ್ಪಾಗ್ತದೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ನನ್ನ ಒಟ್ಟಿಗೆ ಇದ್ದಾರೆ. ಹಾಗಾದ್ರೆ ಇವ್ರು ಯಾರು? ಈ ಸಿಬ್ಬಂದಿಯವರು ಯಾರು? ಇವ್ರು ಯಾರು ನನ್ನ ಹಿಂದೆ ಬಂದವರಲ್ಲ, ನನ್ನ ಜೊತೆಗೆ ಇದ್ದವರಲ್ಲ. ನನ್ನಿಂದ ಯಾವುದು ಕೂಡ ನಾನು ಸಾಸಿವೆ ಕಾಳಷ್ಟು ಸಹಾಯವನ್ನು ಪಡೆದವರು ಅಲ್ಲವೇ ಅಲ್ಲ. ನಾನೇನಾದರೂ ಇವರು ಸಹಾಯ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ನನ್ನ ವೃತ್ತಿಯಲ್ಲಿ, ನನ್ನ ಕರ್ತವ್ಯದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ಅಂತ ನಾನು ಭಾವಿಸ್ತೀನಿ. ಅದು ನನ್ನ ಸಹಾಯ. ಆದರೆ ಇವತ್ತು ನನ್ನನ್ನು ಈ ಸಮಾಜಕ್ಕೆ ಯಾಕೆ ಇವರು ಕೊಡುಗೆಯಾಗಿ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಕೊಡುಗೆಯಾಗಿ ಕೊಟ್ಬಿಟ್ರು, ಒಂದು ಡೈಮಂಡ್ ಮಾಡಿ ನನ್ನನ್ನು ಸಮಾಜದಲ್ಲಿ ಇಟ್ಟುಬಿಟ್ರು, ಫಳಫಳ ಫಳಫಳ ಹೊಳೆಯದೇನು ಅಂತ. ಅದಕ್ಕೆ ಹೇಳೋದು ದೇವರಿದ್ದಾನೆ ಅಂತ. ದೇವರಿದ್ದಾನೆ. ಎಲ್ಲಿದ್ದಾನೆ? ನನ್ನ ಶಾಲೆಯ ಸಿಬ್ಬಂದಿ ವರ್ಗದವರಲ್ಲಿ ದೇವರಿದ್ದಾನೆ. ಐಸ್ ಕಡ್ಡಿ ಮಾರೋನು ಹೇಳಿದ್ರು ಕೂಡ ದೇವರಿದ್ದಾನೆ ಅಂತೇಳಿ ನನ್ನನ್ನು ಬಹಳಷ್ಟು ಬಳಸ್ಕೊಂಡವರು ನನ್ನಿಂದ ಇವತ್ತು ಬಹುಶಃ ನನ್ನನ್ನು ವಿಶ್ ಮಾಡಲಿಕ್ಕೂ ಬರಲಿಲ್ಲ. ಆದರೆ ಹಾಗಾದರೆ ಸಮಾಜದಲ್ಲಿ ಬಂದವರಲ್ಲ ಯಾರು? ಅವರೆಲ್ಲ ದೇವರಿದ್ದಾನೆ ಅಂತ ಹೇಳ್ತಾರೆ. ಅವರೇ ದೇವರು, ಅವರೇ ದೇವರು. ಅವ್ರನ್ನ ಕಳಿಸಿದವರು ಯಾರು ಅಂದರೆ ದೇವರು.
ಹಾಗಾಗಿ ಬಂಧುಗಳೇ, ನೀವು ಅಷ್ಟೇ ಯಾರನ್ನ ನಿರೀಕ್ಷೆ ಇಟ್ಕೊಂಬಿಡಿ. ನಿಮ್ಮ ಸಹಾಯವನ್ನ ಬೇಡಿ ಬಂದವನಿಗೆ, ನಿಮ್ಮ ಸಹಕಾರವನ್ನ ಬೇಡಿ ಬಂದವರಿಗೆ, ನಿಮ್ಮ ನೆರಳನ್ನ ಕೇಳಿ ಬಂದವರಿಗೆ ನೀವು ನಿರಾಳವಾಗಿ ನಿಸ್ಸಂದೇಹವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ದಾರಿ ಎರೀರಿ. ದೇವರು ಮತ್ತೊಂದು ರೂಪದಲ್ಲಿ ನಿಮಗೆ ನನಗೆ ಹೆಂಗೆ ಕೊಟ್ಟರೋ ನಿಮಗೂ ಕೂಡ ಮತ್ತೊಂದು ರೂಪದಲ್ಲಿ ದೇವರು ನಿಮಗೆ ಕೊಡ್ತಾನ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದ್ದಾರೆ. ಬಹುಶಃ ಅದೊಂದು ದೊಡ್ಡ ಪಟ್ಟಿನೇ ಇದೆ. ಅದು ನನ್ನ ಸಹೋದರ ಶಶಿವರ. ಅವರೆಲ್ರಿಗೂ ಹೆಸರನ್ನು ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ, ನಮ್ಮ ಶಶಿವರ ಹೇಳ್ತಾರೆ. ಬಹುಶಃ ಒಂದು ಕಡೆ ಯುದ್ಧವನ್ನು ಘೋಷಿಸಬೇಕು. ಯಾರು ಘೋಷಣೆ ಮಾಡೋರು? ಒಂದು ಸಮಾಜವನ್ನ ತಿದ್ದೋದಕ್ಕೆ ಒಂದು ಕ್ರಾಂತಿಯನ್ನು ನಡೀತಾ ಇರ್ತದೆ. ಆ ಕ್ರಾಂತಿಯ ನಡೆಸುವವನು ಯಾರು? ಏಕೈಕ ವ್ಯಕ್ತಿ. ಅವನು ಆ ಸಮಾಜದ ನೇತಾರನಾಗಿರ್ತಾನೆ, ಸೈನಿಕದ ದಂಡನಾಯಕನಾಗಿರ್ತಾನೆ. ಹಾಗಾಗಿ ಸೈನಿಕದ ದಂಡನಾಯಕನಾದ ನನ್ನ ಶಶಿ ಸಮಾಜದ ಮುಂದಿನ ನೇತಾರನ್ನು ಹಾಕ್ತಾನೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲೂ ಕೂಡ ನನ್ನ ಬದುಕಿರೋವರೆಗೂ, ನನ್ನ ಜೀವನವರೆಗೂ ಕೂಡ ನಿನ್ನ ಒಳಿತಿಗೆ, ನಿನ್ನೆಲ್ಲ ಸಹಕಾರಕ್ಕೆ, ನಿಮ್ಮೆಲ್ಲರ ಎಲ್ಲ ಸಂದರ್ಭಗಳಿಗೆ ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ ಅಂತ ಹೇಳ್ತಾ, ಬಹುಶಃ ಇನ್ನು ಏನು ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ ನನಗೆ. ನಿಮ್ಮ ಸಹಕಾರವನ್ನು ನಾನು ಮರೀಲಿಕ್ಕೆ ಆಗೋದಿಲ್ಲ. ನಿಮ್ಮ ನೆರಳು ಯಾವತ್ತೂ ಕೂಡ ನನ್ನ ಮೇಲೆ ಇರಲಿ ಅಂತ ಮತ್ತೊಂದು ಸಾರಿ ಮತ್ತೆ ಭಾವುಕನಾಗ್ಬಿಟ್ಟು ಕಳಕಳಿಯಿಂದ ಕೇಳ್ತಾ, ಈ ಸಂದರ್ಭದಲ್ಲಿ ನಾನು ಕೊಟ್ಟಂತ ಎಲ್ಲ ಸಹಕಾರವನ್ನ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.